ಕೊನೆಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಶಮನವಾಗಿದೆ. ಸಮರ್ಥ ಶಾಮನೂರು ಅವರಿಗೆ ಬಿ ಫಾರ್ಮ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಈಗ ಫೈನಲಿ ಟಿಕೆಟ್ ಕನ್ಫರ್ಮ್ ಆಗಿದೆ. ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು. ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸುದೀರ್ಘ ಸಭೆಯನ್ನು ನಡೆಸಲಾಗಿತ್ತು. ಸಿಎಂ ಡಿಸಿಎಂ ಸಚಿವರ ಜೊತೆಗೆ ಸುದೀರ್ಘ ಮಾತುಕತೆಯನ್ನ ಸುರ್ಜೇವಾಲಾ ನಡೆಸಿದ್ರು. ಸಚಿವ ಮಲ್ಲಿಕಾರ್ಜುನ್, ಜಮೀರ್ ಅಹಮದ್ ಸೇರಿ ಹಲವರ ಜೊತೆಗೆ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರಿಗೆ ಬಿ ಫಾರ್ಮ್ ನೀಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಸಹ ಫೈನಲ್ ಆಗಿದ್ದು ಉಮೇಶ್ ಮೇಟಿ ಅವರಿಗೆ, ಅಂದರೆ ಮೇಟಿ ಅವರ ಪುತ್ರ, ಅವರ ಕುಟುಂಬದಲ್ಲೇ ಬಹಳಷ್ಟು ಗೊಂದಲಗಳ ಸೃಷ್ಟಿಯಾಗ್ತಾ ಇತ್ತು. ಒಂದು ಅವರ ಮಗಳು, ಅದರ ಜೊತೆಗೆ ಇನ್ನು ಇಬ್ಬರು ಮಕ್ಕಳು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಟಿಕೆಟ್ ಬೇಕು ಅಂತ. ಈಗ ಕೊನೆಗೂ ಸಹ ಅವರ ಮಗನಿಗೆ ಟಿಕೆಟ್ ಫೈನಲ್ ಆಗಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋ. ಇವತ್ತು ನಡೆದಿರುವಂತಹ ಸಭೆಯ ದೃಶ್ಯಾವಳಿಗಳು ಫೋಟೋ ಇದು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ, ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಇದ್ದಾರೆ, ಇನ್ನೊಂದು ಕಡೆಗೆ ಎಸ್ ಮಲ್ಲಿಕಾರ್ಜುನ್, ಅದರ ಜೊತೆಗೆ ಬಹಳಷ್ಟು ಜನ ಸಚಿವರುಗಳು. ಈಗ ಈ ಒಂದು ಸಭೆಯ ನಂತರವಾಗಿ ಅಂತಿಮವಾಗಿ ಫೈನಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾರಿಗೆ ಅಂದ್ರೆ ಸಮರ್ಥ ಅವರಿಗೆ. ಸಮರ್ಥ ಯಾರು? ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಶಾಮನೂರು ಶಿವಶಂಕರಪ್ಪರವರ ಮೊಮ್ಮಗ. ಮೊನ್ನೆ ತಾನೇ ಹೋಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಸಿಕ್ಕಿರಲಿಲ್ಲ. ಈಗ ಮತ್ತೆ ನಾಡಿದ್ದು ಅಂದರೆ ಸೋಮವಾರ ದಿವಸ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರು ಬಿ ಫಾರ್ಮ್ನೊಂದಿಗೆ ಮತ್ತೊಂದು ಬಾರಿ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಸೋಮವಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಹಾದೇವ್ ಕೊಡ್ತಾರೆ. ಮಹಾದೇವ್, ಕೊನೆಗೂ ಸಹ ಅಲ್ಲಿರುವಂತಹ ಗೊಂದಲ, ಒಂದು ವೇಳೆ ಏನಾದರೂ ಮುಸ್ಲಿಮರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ ಪರವಾಗಿ ನಿಂತುಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನು ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರುಗಳು, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಮೂಲಕವಾಗಿ ಒತ್ತಡವನ್ನು ಹೇರುವಂತಹ ತಂತ್ರವನ್ನು ಮಾಡಿದ್ರು. ಅಷ್ಟಾದರೂ ಸಹ ಅವರ ಮಾತಿಗೆ ಮನ್ನಣೆ ಸಿಕ್ಕಿಲ್ಲ. ಇಲ್ಲಿ ಕೊನೆಗೂ ಮತ್ತೆ ಟಿಕೆಟ್ ಪಡ್ಕೊಳ್ಳುವಲ್ಲಿ ಶಾಮನೂರು ಕುಟುಂಬ ಯಶಸ್ವಿ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನಿದ್ರ ಲೆಕ್ಕಾಚಾರ, ಇದ್ರ ಹಿಂದಿರುವಂತಹ ಸ್ಟ್ರಾಟಜಿ ಏನು? ಜಗದೀಶ್, ದಾವಣಗೆರೆಯಲ್ಲಿ ಹೈಕಮಾಂಡ್ ಅಂತಂದ್ರೆ ಅದು ಶಾಮನೂರ್ ಫ್ಯಾಮಿಲಿ ಅನ್ನೋ ತರ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ರೀತಿನೇ ಅಲ್ಲಿ ಅವರು ವರ್ಚಸ್ಸನ್ನ ಬೆಳೆಸ್ಕೊಂಡಿದ್ದಾರೆ. ದಾವಣಗೆರೆ ಉತ್ತರ, ದಕ್ಷಿಣ ಮತ್ತು ಈಗ ಸಂಸದರು ಕೂಡ ಅವರು ಫ್ಯಾಮಿಲಿಯವರೇ ಆಗಿರೋದ್ರಿಂದ ಏನು ಅವ್ರಿಗೆ ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಅವ್ರು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅಂತಂದ್ರೆ, ಈಗ ಗೆಲುವು ಅಷ್ಟೇ ಮಾನದಂಡ. ಯಾರೇ ಅಭ್ಯರ್ಥಿ ಆದ್ರೂ ಗೆಲುವು ಆಗ್ಬೇಕು, ಅಲ್ಲಿ ಸಮರ್ಥ ಅಭ್ಯರ್ಥಿ ಆಗಿರ್ಬೇಕು. ಅದಕ್ಕೆ ಶಾಮನೂರ್ ಕುಟುಂಬದ ಸಮರ್ಥ ಅಭ್ಯರ್ಥಿ ಅಂತ ಹೇಳಿ ಅವರು ಸಾಕಷ್ಟು ವಿಚಾರಗಳನ್ನ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಿದ್ರು. ಮುಸ್ಲಿಮ್ಸ್ಗೆ ಟಿಕೆಟ್ ಅನ್ನ ನೀಡಿದ್ರೆ ಯಾವೆಲ್ಲ ಅನಾನುಕೂಲ ಆಗುತ್ತೆ ಮತ್ತು ಸೋಲು ಆಗುತ್ತೆ ಅನ್ನೋ ಮಾತನ್ನ ಕೂಡ ಅವರು ಪ್ರಬಲವಾಗಿ ಅವ್ರ ಎದುರಿಗೆ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು. ಮುಸ್ಲಿಮ್ ಕೂಡ ಈ ಬಾರಿ ಏನ್ ಮಾಡಿದ್ರು ಅಂತಂದ್ರೆ, ಶಿಗ್ಗಾವಿ ಮಾದರಿಯಲ್ಲಿ ಕೂಡ ಈ ಸಾರಿ ಹೇಗಾದ್ರೂ ಮಾಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸಬೇಕು, ಅದಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡ್ಬೇಕು. ಈಗಾಗಲೇ ನಾವು ಸಾಕಷ್ಟು ಸೇವೆಯನ್ನ ಕುಟುಂಬದ ಪರ ಮತ್ತು ಪಕ್ಷದ ಪರವಾಗಿ ಮಾಡ್ಕೊಂಡ್ ಬಂದಿದ್ದೇವೆ ಅಂತ ಹೇಳಿ ಒಟ್ಟನ್ನ ಹೇಳಿದ್ರು. ಮತ್ತೆ ಕೊನೆ ಚುನಾವಣೆ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಅವರೇ ಮುಸ್ಲಿಂ ಸಮುದಾಯದ ಎದುರಿಗೆ ಹೇಳಿದ್ರು, ನಾವು ಅದನ್ನ ಹೈಕಮಾಂಡ್ಗೂ ವರದಿ ಕೊಟ್ಟಿದ್ದೀವಿ. ಮತ್ತೆ ಜಮೀರ್ ಅಹಮದ್ ಅವರ ಮೂಲಕ ಕೂಡ ರಾಷ್ಟ್ರೀಯ ನಾಯಕರಿಗೆ ಒತ್ತಡವನ್ನ ಹೇರಿ ಈ ಬಾರಿ ಹೇಗಾದ್ರೂ ಟಿಕೆಟ್ ಪಡಿಬೇಕಂತ ಪಟ್ಟನ್ನ ಹಿಡಿದ್ರು. ಒಂದ್ ವೇಳೆ ಟಿಕೆಟ್ ಅನ್ನ ಕೊಡದೇ ಇದ್ರು ಕೂಡ ನಾವು ಬಂಡೆ ಹೇಳ್ತೀವಿ ಅಂತ ಒಂದು ಮಾತನ್ನ ಅವರು ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರಿಗೆ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅವ್ರು ಯಾವುದೇ ರೀತಿಯಂತ ವಿರೋಧ ಮತ್ತು ಅವ್ರು ಬಿಗಿಪಟ್ಟು ಇಲ್ಲಿವರೆಗೂ ಉಳಿದಿಲ್ಲ. ಸುರ್ಜೇವಾಲಾ ಅವರು ಒಂದು ಸಭೆಯನ್ನ ನಡೆಸಿ ಅದನ್ನ ಸುಖಾಂತ್ಯವನ್ನಗೊಳಿಸಿದ್ದಾರೆ. ಇದುವರೆಗೂ ಅವ್ರಿಗೆ ಯಾವುದೇ ರೀತಿಯಂತ ಯಾವ ಸ್ಥಾನಮಾನ ಅಥವಾ ಬೇರೆ ಏನಾದರೂ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಆದ್ರೆ ಸದ್ಯಕ್ಕೆ ನ್ಯೂಸ್ ಫಸ್ಟ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂತಂದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಸಾಕಷ್ಟು ಕುತೂಹಲ ಆಗಿತ್ತು. ಅದು ಸಮರ್ಥ ಅವರಿಗೆ ಈಗಾಗಲೇ ಸಿಕ್ಕಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಬಿ ಫಾರ್ಮ್ಗೆ ಒಂದು ಸಹಿ ಮಾಡಿ ಅವರು ಈಗಾಗಲೇ ಬಿ ಫಾರ್ಮ್ ಅನ್ನ ಇವರಿಗೆ ಸಚಿವ ಮಲ್ಲಿಕಾರ್ಜುನ್ಗೆ ಹಸ್ತಾಂತರ ಮಾಡಿದರ ಅನ್ನೋ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಇನ್ನು ಬಾಗಲಕೋಟೆ ಟಿಕೆಟ್ ಕೂಡ ಈಗ
ಮೇಟಿ ಕುಟುಂಬದ ಉಮೇಶ್ ಮೇಟಿ ಅವರು ಏನು ಮೇಟಿ ಅವರು ಮೃತರಾಗಿದ್ರು, ಅವರ ಪುತ್ರ ಉಮೇಶ್ ಮೇಟಿ ಅವರು ಕೂಡ ಸಿಕ್ಕಿದೆ ಅಂತ ಮಾಹಿತಿ ಆಗಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರ ಭಾರಿ ವಿರೋಧ ಇತ್ತು, ಅಲ್ಲಿ ಭಾರಿ ವಿರೋಧ ಇತ್ತು. ಈಗಾಗಲೇ 2 ಟಿಕೆಟ್ಗಳು ಕನ್ಫರ್ಮ್ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸೋಮವಾರ ಮತ್ತೊಮ್ಮೆ ಈಗಾಗಲೇ ಸಾಂಕೇತಿಕವಾಗಿ ಸಮರ್ಥ ಅವರ ಒಂದು ನಾಮಿನೇಷನ್ ಅನ್ನು ಹಾಕಿದ್ರು. ಈಗ ಬೃಹತ್ ಶಕ್ತಿ ಪ್ರದರ್ಶನದ ಮೂಲಕ ಅದು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಬರುವಂತ ಸಾಧ್ಯತೆ ಇದೆ. ಅವರ ಮೂಲಕ ಬಂದು ಶಕ್ತಿ ಪ್ರದರ್ಶನದ ಮೂಲಕ ಮತ್ತೊಮ್ಮೆ ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಮತ್ತು ಬಿಪುರಂ ಅನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರೆ. ಈಗ ಇಬ್ಬರ ಮಧ್ಯೆ ಬಿಜೆಪಿ ಆದಂತ ಶ್ರೀನಿವಾಸ್ ದಾಸ್ಕರಿಯಪ್ಪ ಮತ್ತು ಶಾಮನೂರು ಕುಟುಂಬದ ಸಮರ್ಥ ಅವರ ಮಧ್ಯೆ ನೇರ ಪೈಪೋಟಿ ನಡೆಯುತ್ತೆ. ಇನ್ನೇನು ಏಪ್ರಿಲ್ 9ಕ್ಕೆ ಮತದಾನ ನಡೆಯುತ್ತೆ. ನಂತರ ಯಾರು ಗೆಲ್ತಾರೆ ಕಾದ್ ನೋಡ್ಬೇಕಾಗಿದೆ. ಎರಡು ಕುತೂಹಲ ಏನಾಗಿದೆ, ಈಗಾಗಲೇ ಎಲ್ಲರ ಕುತೂಹಲ ಏನು ಕೇಳಿಸಿತ್ತು, 2 ಕ್ಷೇತ್ರ ಟಿಕೆಟ್ ಈಗಾಗಲೇ ಸದ್ಯಕ್ಕೆ ಅನೌನ್ಸ್ ಆಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಹಾದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.